ನಮಸ್ಕಾರ ಕನ್ನಡಿಗರೇ, ಈ ದಿನದ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ನಾವಂತೂ ಅರಮನೆ ಅಂತೂ ನೋಡೋಕ್ಕಾಗಲಿಲ್ಲ, ಮತ್ತು ಇದಕ್ಕೆ ಬಂದು ಆ ಫೋಟೋ ಬರೀ ಕ್ಲೋಸ್ ಆಗಿತ್ತು. ಅದಕ್ಕೆ ಇವಾಗ ಜೈಗಢ್ ಫೋರ್ಟಿಗೆ ಬಂದಿದ್ದೀವಿ. ಜೈಗಢ್ ಫೋರ್ಟ್ ಒಳಗಡೆ ಹೋಗಿ ಕಂಪ್ಲೀಟಾಗಿ ಜೈಗಢ್ ಫೋರ್ಟ್ನ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಗುರು, ಈ ಜೈಗಢ್ ಫೋರ್ಟ್ನ 1763ರಲ್ಲಿ ಎರಡನೇ ಸವಾದಿ ಮನೆತನದ ರಾಜನಾದಂಥ ಜೈಸಿಂಗ್ ಅವರು ನಿರ್ಮಿಸಿರುವಂಥ ಫೋರ್ಟ್. ಇದು ರಕ್ಷಣೆಯ ಉದ್ದೇಶದಿಂದ ನಿರ್ಮಿಸಿರುವಂಥ ಫೋರ್ಟು. ಅದು ಯಾಕಪ್ಪ ಅಂದರೆ ಆಕ್ರಮಣ ಮಾಡೋಕ್ಕೆ ಯಾರ ಕೈಲಿ ಸಾಧ್ಯವಾಗಬಾರ್ದು ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಎಲ್ಲ ಬಂಡೆ ಅಂದರೆ ಬೆಟ್ಟದಗಳ ಮೇಲೆ ಕೋಟೆಗಳನ್ನ ಕಟ್ಕೊತಾರೆ. ಆ ಥರ ಕೋಟೆಗಳಲ್ಲಿ ಇದು ಕೂಡ ಒಂದು. ಈ ಕೋಟೆ ಸುಮಾರು 2 ಕಿಲೋಮೀಟ್ರ್ ಉದ್ದ ಇದೆ ಮತ್ತು 1 ಕಿಲೋಮೀಟ್ರ್ ಅಷ್ಟು ಅಗಲ ಇದೆ. ಈ ಕೋಟೆ ಫುಲ್ಲು ಕೆಮ್ಮಣ್ಣಿಂದನೇ ಕಟ್ಟಿರುವಂಥ ಕೋಟೆ. ಆಗಿನ ಕಾಲದಲ್ಲಿ ಯಾವುದೇ ರೀತಿಯಾದಂಥ ತಂತ್ರಜ್ಞಾನ ಇರಲಿಲ್ಲ, ಆದ್ರೂ ಈ ಕೋಟೆಗೆ ಸಣ್ಣ ಸಣ್ಣ ಕಲ್ಲುಗಳು ನೋಡ್ಬೋದು ನೀವು. ಕಣ್ಣುಗಳನ್ನೆಲ್ಲ ಹಾಕಿ ಜೋಡಿಸಿ ಕಟ್ಟಿರುವಂಥ ದೊಡ್ಡ ಕೋಟೆ. ಇವಾಗ ನನ್ನಿಂದ ಈ ಕೆರೆ ಏನು ನೋಡ್ತಾ ಇದ್ದೀರಲ್ಲ, ಇದು ಆಗಿನ ಕಾಲದಲ್ಲಿ ರಾಜರ ಮೇಲೆ ಯಾರನ್ನ ಆಕ್ರಮಣ ಮಾಡೋಕ್ಕೆ ಬಂದಾಗ ಕೋಟೆ ಸುತ್ತ ಸೈನ್ಯ ಇರೋದಲ್ವಾ, ಆವಾಗ ಒಳಗಡೆ ಬರುವಂಥ ಜನಗಳಿಗೆ ಏನಾದರೂ ನೀರಿನ ಸೌಲಭ್ಯ ಆಗಿರ್ಬೋದು, ಆಹಾರ ಕೊಡೋದಾಗಿರ್ಬೋದು, ಅದಕ್ಕೆಲ್ಲ ನೀರನ್ನ ಇಲ್ಲೇ ಸಂಗ್ರಹಣೆ ಮಾಡಿಕ್ತಿದ್ರು. ಆ ಜಾಗ ಇದು. ಇಲ್ಲಿ ನೀರು ಕೆಳಗಡೆಯಿಂದ ಇಲ್ಲಿಗೆ ಬರಬೇಕಾಗಿತ್ತಲ್ಲ, ಆವಾಗ ನೀರನ್ನ ಬರೋಕೆ ಅಂತ ಮಾಡಿರೋಂಥ ಜಾಗ. ನೀರು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗಕ್ಕೆ, ಈ ಜಾಗದಲ್ಲಿಂದ ನೀರು ಬರೋದು. ಇಲ್ಲಿಂದ ಹಿಂಗಾಸಿಂದ ಹೋಗಿ ಆ ಕಡೆ ಕೆರೆ ಒಳಗೆ ಸ್ಟೇ ಆಗಿರುವಂಥ ಜಾಗ ಇದು. ನೀವು ನೋಡ್ತಾ ಇದ್ದೀರಾ. ಇವಾಗ ಹಂಗೆ ಬನ್ನಿ, ಮುಂದೆ ತೋರಿಸ್ತೀನಿ ನೋಡಿ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಆಗಿನ ಕಾಲದಲ್ಲಿ ಏನಪ್ಪ ಅಂದರೆ ಈ ಮದ್ದು ಗುಂಡುಗಳಾಗಿರ್ಬೋದು ಮತ್ತು ಕೆಲವೊಂದು ಶಸ್ತ್ರಾಸ್ತ್ರಗಳನ್ನ ಇಡ್ತಿದ್ದಂಥ ಜಾಗ ಇದು. ಇವಾಗ ಫುಲ್ಲು ಪಾಳು ಬಿದ್ದಿದೆ. ಇನ್ನು ಇವಾಗ ನಾವು ಏನಪ್ಪ ಮಾಡೋಣ ಅಂದರೆ ನಿಮ್ಮನ್ನ ಇವಾಗ ಫುಲ್ಲು ಟಾಪಿಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಹಾಗೆ ಬನ್ನಿ. ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಟಾಪು. ಇವಾಗ ಆ ಕಡೆ ನಮ್ಮ ಪ್ರಯಾಣ ಹೊರಡೋಣ ಇವಾಗ ಮುಂದ್ಗಡೆ. ಇವಾಗ ನೋಡ್ಬೋದು ನೀವು, ನಾವಂತೂ ಫುಲ್ಲು ಟಾಪಲ್ಲಿ ಇದ್ದೀವಿ ಗುರು. ಯಾಕೆ ಕೇಳ್ತೀರಾ? ಮೋಡ ಕವಿದ ವಾತಾವರಣ, ಫುಲ್ಲು ಮಳೆ ಬರೋ ಥರ ಆಗಿದೆ. ಆಗಲೇ ಬೆಳಗ್ಗೆ 10:30 ಗುರು ಟೈಮು. ಇಲ್ಲಿ ದಿವ್ಯಾಂಗನ ಬರ್ತಾರೆ. ಇಲ್ಲಿ ಆಗಿನ ಕಾಲದಲ್ಲಿ ಯೂಸ್ ಮಾಡಿದಂಥ ರಾಜರ ಕಾಲದ ಪಿರಂಗಿಗಳನ್ನ ಇಲ್ಲಿ ನೀವು ನೋಡ್ಬೋದು. ಇವಾಗ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಪಿರಂಗಿ ಸುಮಾರು 150ರಿಂದ 200 ವರ್ಷ ಹಳೆಯದಾದಂಥ ಪಿರಂಗಿ. ಇದು ರಾಜ ಮಹಾರಾಜರ ಕಾಲದ್ದು. ಅರಬ್ಬರು ದಾಳಿ ಮಾಡಿದ್ರಲ್ಲ, ಆಗಿನ ಕಾಲದಲ್ಲಿ ಬಳಸ್ತಿದ್ದಂಥ ಪಿರಂಗಿ ಇದು. ಇವಾಗ ಬನ್ನಿ, ನಿಮ್ಮನ್ನ ಪ್ಯಾಲೇಸ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಆರಂಭಿಕವಾಗಿ ಇಲ್ಲಿ ಒಂದು ಚಿಕ್ಕ ಪಿರಂಗಿ ಇದೆ, ನೋಡ್ಬೋದು ನೀವು. ಇದು ಅಷ್ಟೇ ಸುಮಾರು 200 ವರ್ಷ ಹಳೆಯದಾದಂಥ ಪಿರಂಗಿ ಇದು. ಈ ಪರ್ಷಿಯನ್ರು ಮತ್ತು ಅರಬ್ರು ದಾಳಿ ಮಾಡಿದ್ರಲ್ಲ, ಆಗಿನ ಕಾಲದಲ್ಲಿ ಇದ್ದಂಥ ಪಿರಂಗಿಗಳು ಸುಮಾರಿದೆ ಗುರು. ಇಲ್ಲೊಂದು ಇದು ಅಷ್ಟೇ ಆಗಿನ ಕಾಲದ್ದೇ. ಆ ಟೈರ್ಗಳೆಲ್ಲ ಗಮನಿಸ್ಬೋದು ನೀವು ಯಾವ ಥರ ಇದೆ ಅಂತ. ಈ ರೈಲಲ್ಲಿ ಇರ್ತದಲ್ಲ ಗುರು, ಆ ಥರ ಇವು. ಅದು ಹಿಂದೆ ಇದೆಯಲ್ಲ, ಅವೆಲ್ಲ ಲೂಟ್ ಅಂದರೆ ಮದ್ದು ಗುಂಡುಗಳು ಇಡ್ತಿದ್ದಂಥದ್ದು. ಒಂದು ಅಂಗಡಿನೇ ಮಾಡ್ಕೊಂಬಿಟ್ಟವ್ರೆ ಇಲ್ಲಂತೂ ಒಳಗಡೆ. ಇವಾಗ ಬನ್ನಿ, ಹಂಗೆ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತೀನಿ. ಈ ರೂಟಲ್ಲಿ ಹೋಗ್ಬೇಕು ಒಳಗಡೆ. ಇವಾಗ ಬನ್ನಿ, ನಾನು ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಮುಂದೆ ಹೋಗೋಣ. ಇವಾಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಗುರು, ಇಲ್ಲಿ ಆಗಿನ ಕಾಲದಲ್ಲಿ ರಾಜರು ಕುತ್ಕೊಂತಿದ್ದಂಥ ಜಾಗ ಇದು. ಇದೆಲ್ಲ ನೋಡ್ಬೋದು ಅವಾಗಿನ ಕಾಲದ ಐಟಮ್ಗಳು ಇವೆಲ್ಲ ಒಂದೊಂದು ಇನ್ಸ್ಟ್ರೂಮೆಂಟ್ ಥರ ಇವು. ಏನಪ್ಪ ಅಂದರೆ ನೋಡುವ ನೀವು, ನಗಾರಿ ಎಲ್ಲ ಇದೆ. ಇಲ್ಲಿ ರಾಜರು ಕುತ್ಕೊಂತಿದ್ರು, ಇದ್ರ ಪಕ್ಕದಲ್ಲಿ ಮಂತ್ರಿಗಳು ಕುತ್ಕೊತಾ ಇದ್ರು. ಆ ಜಾಗ ಇದು. ಅಲ್ಲಿ ನೋಡ್ಬೋದು ನೀವು. ಈ ಮಗಧೀರ ಮತ್ತು ಈ KGF ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ಗುರು. ಇದು ಅಷ್ಟು ದೊಡ್ಡವು ಡೋಲ್ ಬಾರಿಸಿದ್ರಲ್ಲ, ಏನಾರ ರಾಜರು ಹೊರಡಿಸಿರುವಂಥ ಸಂದೇಶಗಳನ್ನ ಜನರಿಗೆ ಸಾರಬೇಕು ಅಂದಾಗ ಈ ಡೋಲ್ನ ಹೊಡಿತಿದ್ದಿದ್ದು ಆ ಜಾಗ ಇದು. ಇವಾಗ ಬನ್ನಿ, ಹಂಗೆ ಮುಂದೆ ಹೋಗೋಣ. ಹಂಗೆ ನಡ್ಕೊಂಡು ಮುಂದೆ ಹೋದ್ರೂ ಇನ್ನೂ ದೊಡ್ಡದಾಗೈತೆ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು
ಏನಪ್ಪ ಅಂದರೆ ವೆಪನ್ಗಳು ಮತ್ತು ಈ ಬುಲೆಟ್ಗಳೆಲ್ಲ ಬರೋದಲ್ಲ ಅದನ್ನು ಸಂಗ್ರಹಣೆ ಮಾಡ್ತಿದ್ದಂಥ ಜಾಗಗಳು ಇವು. ಅಲ್ಲೇ ಬೋಲ್ಡ್ಗಳು ಹಾಕಿದ್ದಾರೆ ಗುರು, ಅಲ್ಲಿ ನೋಡಿದ್ರೇ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಇವಾಗ. ಇವಾಗ ಬನ್ನಿ, ನಾವು ನಿಮ್ಮನ್ನ ಹಂಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಆಗಿನ ಕಾಲದ ಡೋರ್ ಇದು, ಫುಲ್ಲು ಮರದಿಂದನೇ ಮಾಡಿರೋಂಥ 200-300 ವರ್ಷದ ಹಳೆಯದಂಥ ಡೋರ್ಗಳು ನೀವು ನೋಡ್ತಾ ಇದ್ದೀರಾ. ನಮ್ಮ ಚಂದು ಅವರು ಎಲ್ಲ ತೋರಿಸ್ತಾ ಇದ್ದಾರೆ ನಮಗೆ. ಇವಾಗ ತಾನೇ ಮಳೆ ಇದೆ ಗುರು, ಏನು ಕೇಳ್ತೀರಾ, ಮಳೆ ಹುಯ್ತಾನೆ ಇರ್ತದೆ ಇಲ್ಲಂತೂ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲೇ ಆಗಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ದೇವ್ರನ್ನ ಹಾಕಿ ಪೂಜಿಸ್ತಿದ್ದಂಥ ಜಾಗ ಇದು. ಮರನೂ ಇದೆ ಸುತ್ತ. ಇಲ್ಲಿ ಸೈನಿಕರೆಲ್ಲ ನಿಂತ್ಕೊಂತಿದ್ರು, ರಾಜರು ಅಲ್ಲಿಂದ ಪೂಜೆ ಮಾಡ್ತಿದ್ದಂಥ ಜಾಗ ಇದು. ಗುರು ಇಲ್ಲಂತೂ ಮಳೆನೋ ಮಳೆ, ಯಾಕೆ ಹೇಳ್ತೀರಾ, ಫುಲ್ಲು ತುಂಬ ಮಳೆ ಬೀಳ್ತಾ ಇದೆ. ಅದರಲ್ಲೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಲೈಟ್ ಇವಾಗ ಹಂಗೆ ಮುಂದೆ ಹೋಗ್ತಾ ಇದೀವಿ. ನೋಡ್ಬೋದು ನೀವು ಗುರು, ಇಲ್ಲೊಂದು ದಾರಿ ಇದೆ, ಮತ್ತು ಈ ಕಡೆನೂ ಹೋಗ್ಬೋದು. ಯಾಕಂದರೆ ಆಗಿನ ಕಾಲದಲ್ಲಿ ಎಲ್ಲೇ ಹೋದ್ರೂ ಒಂದೇ ಸೈಡೇ ಬರೋವಂಥ ದಾರಿನ ಬೇಜಾನ್ ಮಾಡಿರ್ತಾರೆ ರಾಜರುಗಳು. ಎಲ್ಲ ಕೂಗಂತವ್ರೆ. ಬನ್ನಿ ಇವಾಗ ನಾವು ಈ ಕಡೆ ಹೋಗೋಣ. ನಮ್ಮ ಚಂದು ಹೋಗಿದ್ದಂತ ಆಗಲೇ ಇಲ್ಲಿಗೆ, ಹಂಗೆ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು. ನೋಡೋಣ ಇಲ್ಲೇನೈತೆ ಅಂತ. ಇವಾಗ ಇಲ್ಲಿ ನೋಡ್ಬೋದು ನೀವು, ಆಗಿನ ಕಾಲದಲ್ಲಿ ರಾಜರು ಈ ಆನೆ ಮೇಲೆ ಅಂಬಾರೆ ಹೋಗ್ತಿದ್ರಲ್ಲ ಗುರು, ಅದ್ರ ಮೇಲೆ ಕುತ್ಕೊಂತಿದ್ರಲ್ಲ, ಆ ಥರದ್ದು ಆಸನಗಳು ಇವೆಲ್ಲ. ಆನೆ ಮೇಲಾಗಿರ್ಬೋದು, ಒಂಟೆ ಮೇಲಾಗಿರ್ಬೋದು. ಇಲ್ಲಿರುವಂಥ ರಾಜರು ಆಲ್ಮೋಸ್ಟ್ ಆಗಿ ಒಂಟೆ ಮೇಲೆ ಸವಾರಿ ಮಾಡಿರೋದು ಜಾಸ್ತಿ. ಮತ್ತು ಕುದುರೆ ಮೇಲೆ ಹೋಗುವಂಥದ್ದು ಕಾಣುತ್ತೆ ನಿಮಗೆ, ಇಲ್ಲೇ ಇದೆ ನೋಡಿ ಎಲ್ಲ. ಆ ಥರ ಬೋರ್ಡಲ್ಲಿ ಹಾಕ್ಬಿಟ್ಟಿರ್ತಾರೆ ಗುರು. ನೋಡಿ ಎಷ್ಟೊಂದಿದೆ ಇಲ್ಲಂತೂ ಒಳಗಡೆ ಅಂತೂ. ಅದು ಚಿನ್ನದಲ್ಲ ಗುರು, ಅದೊಂಥರ ಸೂಪರ್ ಆಗಿದೆ. ನೋಡ್ಬೋದು ನೀವು, ಚಿನ್ನದಲ್ಲ. ಆದರೆ ಇವಾಗ ಬನ್ನಿ ನಿಮ್ಮನ್ನ ಆ ಸೈಡ್ ಕರ್ಕೊಂಡು ಹೋಗ್ತೀನಿ. ಆ ಸೈಡಿಂದ ವ್ಯೂ ಪಾಯಿಂಟ್ ಗುರು. ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ಇವಾಗಂತೂ. ನೀವು ನೋಡ್ಬೋದು ಅರಮನೆ ಒಳಗೆ ನೀರು ಬರುವಂಥ ಸಣ್ಣ ಸಣ್ಣ ಮಾರ್ಗಗಳು ಇವೆಲ್ಲ. ಇಲ್ಲಿ ಬಂದು ಸ್ಟೋರ್ ಆಗ್ತಿದ್ದಂಥ ಜಾಗ ಇದು. ಅಂದರೆ ಸ್ವಿಮ್ಮಿಂಗ್ ಪೂಲ್ ಅಂತೀವಲ್ಲ, ಆ ಥರ ಇದು. ನೀರು ಸ್ಟೋರ್ ಆಗೋಕ್ಕೆ ಮತ್ತು ಒಳಗಡೆ ಬರೋಕ್ಕೆ ಅಂತ. ಇಲ್ಲಿಂದ ಕಂಪ್ಲೀಟಾಗಿ ಕೋಟೆ ನೋಡ್ಬೋದು ನೀವು. ಇವಾಗ ಬನ್ನಿ, ನಾನು ನಿಮ್ಮನ್ನ ಹಂಗೆ ಮುಂದೆನೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗುರು, ಅಲ್ಲೇ ಕೆಳಗಡೆನೇ ಇರೋದು ಅರಮನೆ. ಆ ಕಡೆ ಹೋಗೋಕ್ಕಾಗಲ್ಲ ಗುರು, ಎದ್ವಿ ಮಳೆ ಹೋಯ್ತೈತೆ. ಯಾಕೆ ಕೇಳ್ತೀರಾ? ಇವಾಗ ಬನ್ನಿ, ಇದು ರಾಜ ಮಹಾರಾಜರುಗಳು ಕುಂತ್ಕೊಂಡು ಊಟ ಮಾಡ್ತಿದ್ದಂಥ ಜಾಗ ಇದು. ನಾವು ನೋಡ್ತಾ ಇದ್ದೀವಲ್ಲ ನೋಡಿ, ಅಲ್ಲಿ ಫೋಟೋ ಕಾಣಿಸ್ತಿದೆಯಲ್ಲ ಗುರು, ಅದೇ ಜಾಗ ಇದು. ನಾವು ನಿಂತಿರೋಂಥ ಜಾಗ ಇದು. ಆಗಿನ ಕಾಲದಲ್ಲಿ ರಾಜರ ಮಹಾರಾಜರುಗಳು ಕುಂತ್ಕೊಂಡು ತಿಂದು ಊಟ ಮಾಡ್ತಿದ್ದಂಥ ಜಾಗ ಇದು. ಇವಾಗ ಈ ಸೈಡ್ ಏನು ನೋಡ್ತಿದ್ರಲ್ಲ, ಈ ಸೈಡಲ್ಲಿ ಆ ಸೈಡ್ ರಾಜರು ಕುಂತಿದ್ರೆ, ಈ ಸೈಡಲ್ಲೆಲ್ಲ ರಾಣಿದಿರು ಕುತ್ಕೊಂತಿದ್ರು. ಅವ್ರಿಗೆ ಊಟ ಬಡ್ಸೋಕ್ಕೆ ಅಂತ ಸೇವಕಿದಿರು ಇರ್ತಿದ್ರು. ರಾಣಿದಿರು ಕುತ್ಕೊಂಡು ಊಟ ಮಾಡ್ತಿದ್ದಂಥ ಜಾಗನ ನೀವು ನೋಡ್ಬೋದು. ಇದು ಅಡುಗೆ ಮಾಡ್ತಿದ್ದಂಥ ಜಾಗ ಗುರು. ಆಗಿನ ಕಾಲದಲ್ಲಿ ಎಲ್ಲ ರಾಗಿ ಬೀಸೋ ಕಲ್ಲುಗಳಾಗಿರ್ಬೋದು, ಮತ್ತು ಇದನ್ನೆಲ್ಲ ಇವರೇ ಇವಾಗ ಕ್ರಿಯೇಟ್ ಮಾಡಿರೋದು. ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಅಲ್ಲಿ ನೋಡ್ಬೋದು. ರೊಟ್ಟಿ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇರೋದು. ಮತ್ತು ಇವಾಗ ನೋಡ್ಬೋದು ನೀವು, ಇಲ್ಲಿ ಅಡುಗೆ ಮಾಡುತ್ತಿದ್ದಂಥ ಸ್ಥಳ ಇದು. ಬನ್ನಿ ಇವಾಗ ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ಇಲ್ಲಿ ಹುಡುಗರು ಇದ್ದಾರಲ್ಲ, ಅಲ್ಲಿ ರೊಟ್ಟಿ ಒತ್ತೋದು, ಅಲ್ಲಿ ರೊಟ್ಟಿ ಹಾಕ್ತಿದ್ದಂಥ ಜಾಗ ಇದು. ಇಲ್ಲಿ ಜಾಸ್ತಿ ರೊಟ್ಟಿನೇ ಗುರು ತಿನ್ನೋದು. ರೊಟ್ಟಿ ಮತ್ತು ಜಿಲೇಬಿ, ಕಚೋರಿ, ಸ್ವೀಟು ಗೀಟು ಎಲ್ಲ ತಿಂತಾರೆ ರಾಜಸ್ಥಾನದಲ್ಲಂತೂ. ಆ ಕಡೆನೂ ನೋಡ್ಬೋದು ನೀವು, ದೊಡ್ಡ ದೊಡ್ಡ ಅಂಡೆಗಳು ಗುರು. ಮಡಿಕೆಲೆ ಮಾಡಿರೋದು ಇದು, ಮಣ್ಣಲ್ಲಿ ಮಾಡಿರೋಂಥದ್ದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಗುರು, ಇದು ತೆಂಗಿನಕಾಯಿ ರುಬ್ತಿದ್ದಂಥ ಜಾಗ ಇದು. ತೆಂಗಿನಕಾಯಿದು ನೋಡ್ಬೋದು ನೀವು, ಅಲ್ಲೇ ರುಬ್ತಿರೋಂಥ ಜಾಗ. ಅದು ಅಡುಗೆ ಮಾಡೋಕ್ಕೆ ಅಂತ ಇಕ್ಕಿರೋ ಪಾತ್ರೆಗಳು. ಇವಾಗ ಬನ್ನಿ, ನಾವು ನಿಮ್ಮನ್ನ ಹಂಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗುರು ಈ ಅಣ್ಣವಂತೂ ಫುಲ್ಲು ಸೈಕ್ ಮಾಡ್ಬಿಟ್ರು. ನಾವು ಬಂದಾಗಲೇ 2 ನಿಮಿಷ ಆಗಿತ್ತು, ಇಲ್ಲೇ ನಿಂತ್ಕೊಂಡಿದ್ದೋ. ನಾವೆಲ್ಲ ಗೊಂಬೆ ಥರ ಅನ್ಕೊಂಡ್ರೆ ನಜಿ ಡೂಮ್ ಅನಿಸ್ಬಿಟ್ರು. ಯಾಕೆ ಹೇಳ್ತೀರ, ಮೈಯೆಲ್ಲ ಒಂದು ಕ್ಷಣ ನಡ್ಕ ಬಂದಂಗೆ ಆಗೋಯ್ತು.
ಇವಾಗ ಅವ್ರು ಏನು ಬಾರಿಸಿದ್ರಲ್ಲ ಆಗಿನ ಕಾಲದಲ್ಲಿ ಅದೇ ಥರ ಬಾರಿಸಿದಾಗ ಅಲ್ಲಿ ರಾಣಿದಿರು ನಿಂತ್ಕೊಂಡು ನೋಡ್ತಿದ್ದಂಥ ಜಾಗ ಇದು. ಇವಾಗ ಬನ್ನಿ ಮುಂದೆ ಹೋಗೋಣ. ಬಾತ್ರೂಮ್ ಶೌಚಾಲಯ. ಗುರು ಇದದೇ ಶೌಚಾಲಯ, ರಾಜರು ಯೂಸ್ ಮಾಡ್ತಿದ್ದಂಥ ಶೌಚಾಲಯ ಇದು. ನೋಡುವ ನೀವು, ಅವಾಗ ಯಾರು ಬರಂಗಿರ್ಲಿಲ್ಲ ಇಲ್ಲಿ ಈ ಕಡೆ. ಇವಾಗೆಲ್ಲ ಓಪನ್ ಮಾಡ್ಬಿಟ್ಟಿದ್ದಾರೆ. ಹಂಗೆ ಒಳಗಡೆ ಹೋಗೋಣ, ಮುಂದೆ ಹೋಗೋಣ, ಇನ್ನು ತೋರಿಸ್ತೀವಿ. ಬೆಜ್ಜಾನ ಐತಿ ಇಲ್ಲಿ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಅದೇ ಪ್ಯಾಲೇಸ್ ಗುರು. ಆ ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಅದರ ಕಾರಣಾಂತರಗಳಿಂದ ಅದು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಇವತ್ತು ಅಲ್ಲಿ ರಜಾ ಅಂತೆ, ಊರಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ ಇಲ್ಲಿ. ಅದಕ್ಕೋಸ್ಕರ ಅದು ಪ್ಯಾಲೇಸ್ನ ರಜಾ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ನಿಮ್ಮನ್ನ ಫೋರ್ಟ್ಗೆ ಕರ್ಕೊಂಬಂದಿದ್ದು ನಾನು. ಗುರು ಇವಾಗ ಈ ಕಿಟಕಿ ನೋಡ್ತಾ ಇದ್ದೀರಲ್ಲ, ಇಲ್ಲಿಂದನೇ ರಾಜರು ಇಲ್ಲಿ ನಡೀತಿದ್ದಂಥ ನೃತ್ಯನ ನೋಡ್ತಿದ್ದಂಥ ಜಾಗ ಇದು. ಈ ಕಿಟಕಿ ಒಳಗಿಂದನೇ ನೋಡ್ತಾ ಇದ್ದಿದ್ದವರು. ಮತ್ತು ಇದ್ರೊಳಗೂ ನೋಡ್ಬೋದು ನೀವು, ಮೇಲ್ಗಡೆ ಎಲ್ಲ ಯಾವ ರೀತಿ ಕಾಣುತ್ತೆ ಅಂತ. ಸೂಪರ್ ಆಗಿದೆ ಗೈಸ್. ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಪಿರಂಗಿಗಳನ್ನ ಇಲ್ಲಿ ನೋಡ್ಬೋದು ನೀವು. ಇದ್ರ ಟೈರೇ ಒಂಥರ ವಿಶೇಷ ಗುರು. ಒಳ್ಳೆ ರೈಲ್ದು ಚಕ್ರ ಇರುತ್ತಲ್ಲ ಆ ಥರ ಐತೆ ಇದು. ಇವಾಗ ಬನ್ನಿ, ನಾನು ನಿಮ್ಮನ್ನ ಹಂಗೆ ಮುಂದೆ ಕರ್ಕೊಂಡು ಹೋಗ್ತೀನಿ. ಇದು ಆಗಿನ ಕಾಲದಲ್ಲಿ ಪಿರಂಗಿಗಳಿದ್ವಲ್ಲ ಗುರು, ಅದನ್ನು ಮಾಡ್ತಾ ಇದ್ದಂಥ ಫ್ಯಾಕ್ಟ್ರಿ ಇದು. ಇಲ್ಲೇ ಮಾಡ್ತಾ ಇದ್ದಿದ್ದು ಪಿರಂಗಿಗಳನ್ನ. ಹೊಸದೆಲ್ಲ ಮಾಡಿ ದಾಳಿ ಮಾಡಿ ಅದು ಆಳ್ಗಿಲಾಗುತ್ತಲ್ಲ, ಅದನ್ನೆಲ್ಲ ತಂದು ಇಲ್ಲೇ ರಿಪೇರಿ ಮಾಡ್ತಿದ್ದಂಥ ಜಾಗ. ನೋಡ್ಬೋದು. ಇವಾಗ ನಾವು ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ ಗುರು. ನಿಮಗೆ ಇಲ್ಲಿನ ವ್ಯೂನ ತೋರಿಸ್ತೀನಿ ಇವಾಗ ನಾನು. ಮುಂದೆ ಕರ್ಕೊಂಡು ಹೋಗಂಗೆ. ಅಬ್ಬಾ ಏನು ಸಗದಾಗೈತೆ ಗುರು. ಇವಾಗ ತಾನೇ ಮಳೆ ಹೋಯ್ತು ಬೇರೆ, ನಿಂತಿರೋದಕ್ಕೆ ಎವ್ವಿ ಗಾಳಿ ಅಂತೂ ಬೀಸ್ತೈತೆ. ನೋಡ್ಬೋದು ನೀವು ಈ ಕೋಟೆ ಎಷ್ಟು ದೊಡ್ಡದಾಗಿದೆ ಅಂತ. ಸುತ್ತಲೂ ಆವರ್ತವಾದಂಥ ಕೋಟೆ ಇದು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಪ್ಯಾಲೇಸು. ಪ್ಯಾಲೇಸ್ಗೆ ನಾಳೆ ಹೋಗೋಣ ಟ್ರೈ ಮಾಡಿ. ಇವಾಗ ನಮ್ಮ ಚಂದೂರವರು ಹೊಸದು ಏನೋ ಒಂದು ನೋಡಿದಾರಂತೆ, ಅದನ್ನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾವ್ರೆ. ನೋಡೋಣ. ಅವ್ರು ನೋಡ್ಬೋದು ಗುರು, ಆಗಿನ ಕಾಲದಲ್ಲಿ ಈ ಕುಲ್ಮೆ ಅಂದರೆ ಇವಾಗ ಕತ್ತಿಗಳಾಗಿರ್ಬೋದು ಇದನ್ನೆಲ್ಲ ಮಾಡ್ತಿದ್ದಂಥ ಜಾಗ ಇದು. ಕುಲ್ಮೆ ಇದು. ಆಗಿನ ಕಾಲದಲ್ಲೇ ಕುಲ್ಮೆ ಎಲ್ಲ ಯೂಸ್ ಮಾಡ್ತಿದ್ರ. ಇದು ಅಷ್ಟೇ, ರಾಜರು ಆವಾಗ ಕೆಳಗಡೆಯಿಂದ ಬರ್ತಿದ್ರಲ್ಲ, ಕೆಳಗಡೆಯಿಂದ ಅಂದರೆ ಅರಮನೆಯಿಂದ ಡೈರೆಕ್ಟಾಗಿ ಬರೋಕ್ಕೆ ಇದ್ರೊಳಗೆ ಸುರಂಗ ಇದೆಯಂತೆ. ಅದ್ರಾಸಿಂದ ಬಂದು ಇದ್ರೊಳಗಡೆ ಆಸಿಂದ ಅರಮನೆ ಒಳಗಡೆಗೆ, ಕೋಟೆ ಒಳಗಡೆಗೆ ಪ್ರವೇಶ ಮಾಡ್ತಿದ್ದಂಥ ಜಾಗ ಇದು ನೀವು ನೋಡ್ತಾ ಇರೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.